ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಧ್ವಂಸಗೊಳಿಸಿದ್ದು ನಮ್ಮ ಹೆಮ್ಮೆ. ಈ ಮಾತನ್ನ ಅಗೈನ್ ಹೇಳಿರೋದು ಸಾಧ್ವಿ ಪ್ರಜ್ಞಾ ಸಿಂಗ್. ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ವಿವಾದಿತವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಭೋಪಾಲ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬೇರೆ. ಸಾಧ್ವಿ ಪ್ರಜ್ಞಾ ಸಿಂಗ್ ಮೊನ್ನೆಯಿಂದನೂ ಕೂಡ ಇದೇ ರೀತಿಯಾದಂತ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸುದ್ದಿ ಆಗ್ತಿರೋದನ್ನ ಗಮನಿಸಿದ್ವಿ. ಮುಂಬೈ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಹೇಮಂತ್ ಕರ್ಕರೆ ಅವರನ್ನ ನಾವು ಕಳ್ಕೊಳ್ಬೇಕಾಯ್ತು. ಆದ್ರೆ ನನ್ನ ಶಾಪ ಅವ್ರನ್ನ ಉಗ್ರಗಾಮಿಗಳು ಹೊಡೆದು ಹಾಕಿದ್ರು ಅನ್ನುವಂತ ಮಾತನ್ನ ಮೊನ್ನೆ ತಾನೇ ಹೇಳಿದ್ರು. ಇದೀಗ ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸಿದ್ದಕ್ಕೆ ನಮಗೆ ಹೆಮ್ಮೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಾವು ರಾಮ ಮಂದಿರ ನಿರ್ಮಾಣ ಮಾಡೇ ಮಾಡ್ತೀವಿ. ನಮ್ಮ ದೇಶದಲ್ಲಿ ರಾಮ ಮಂದಿರ ನಿರ್ಮಿಸಲಾಗದೇ ಇದ್ರೆ ಹೇಗೆ? ಇದೆಲ್ಲ ಓಕೆ, ಯಾಕಂದ್ರೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಇದನ್ನೆಲ್ಲ ಹೇಳ್ತಾ ಇದೆ. ರಾಮ ಮಂದಿರ ಇಲ್ಲಿ ನಿರ್ಮಿಸದೇ ಇದ್ದಲ್ಲಿ ಮತ್ತೆ ನಿರ್ಮಿಸಬೇಕು, ಈ ತರದ್ದೆಲ್ಲ ವಿಚಾರವನ್ನ ಓಕೆ ಅವ್ರು ಹೇಳ್ತಾ ಇರುವಂತದ್ದು. ಬಿಜೆಪಿನೇ ಇದು ಹೇಳೋದು, ಪ್ರಜ್ಞಾ ಸಿಂಗ್ ಕೂಡ ಇದನ್ನ ಹೇಳ್ತಾರೆ. ಆದ್ರೆ ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸಿದ್ದು ನಮ್ಮ ಹೆಮ್ಮೆ ಅನ್ನುವಂಥ ಮಾತನ್ನ ಹೇಳ್ತಾರಲ್ಲ, ಎಂತಹ ಕೆಲ ನಾಚಿಕೆಗೆಟ್ಟಂಥ ಅಭ್ಯರ್ಥಿಗಳು ಈ ಬಾರಿ ಕಣದಲ್ಲಿದ್ದಾರೆ ಅನ್ನುವಂಥದ್ದಕ್ಕೆ ಇಂಥ ಕೆಲ ಅಭ್ಯರ್ಥಿಗಳ ಹೇಳಿಕೆಗಳೇ ಸಾಕ್ಷಿ ಆಗ್ತಾ ಇದೆ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಹರೀಶ್, ಮೊನ್ನೆ ಹೇಮಂತ್ ಕರ್ಕರೆ ಅವರು ಮೃತಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದಾಗ ಬಿಜೆಪಿನೇ ಇವರಿಂದ ಅಂತರ ಕಾಯ್ದುಕೊಂಡಿತ್ತು, ಅವರದ್ದು ವೈಯಕ್ತಿಕವಾದಂತಹ ಹೇಳಿಕೆ ಅಂತ. ಈಗ ಮಾಡಿದ್ರೆ ಬಾಬ್ರಿ ಮಸೀದಿ ವಿಚಾರವಾಗಿ ಇವ್ರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಅಂದ್ರೆ ಬಹಳ ಉಗ್ರ ಹಿಂದುತ್ವವಾದವನ್ನ ಇವರು ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿಪಾದಿಸೋದೆಲ್ಲ ಗಮನಿಸ್ತಾ ಇರ್ತೀವಿ. ಬಟ್ ಈ ಚುನಾವಣೆ ಸಂದರ್ಭದಲ್ಲಿ ಇವರ ಹೇಳಿಕೆಗಳು ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ಇವ್ರು ಕೊಡ್ತಾ ಇರುವಂತಹ ಹೇಳಿಕೆಗಳು ಏನು ಉಪಯೋಗ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇವರು ಈ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಪದೇ ಪದೇ ಅಂತ. ಹೌದು ಮಾಲ್ತೇಶ್, ಸಾಧ್ವಿ ಅವರಿಗೆ ಇಂಥ ಟಿಕೆಟ್ ಘೋಷಣೆ ಆದಂತ ತಕ್ಷಣವೇ ಒಂದೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಮತ್ತೆ ಅವರು ಟಿಕೆಟ್ ಘೋಷಣೆ ಆದ ನಂತರವೂ ಕೂಡ ಇಂಥ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಿರ್ತಕ್ಕಂಥದ್ದು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಹೇಮಂತ್ ಕರ್ಕರೆ ಅವರ ಸಾವಿನ ವಿಚಾರದಲ್ಲೂ ಕೂಡ ನಾನು ಕೊಟ್ಟಂತಹ ಶಾಪದಿಂದಲೇ ಅವರು ಸಾವನ್ನಪ್ಪಿದ್ರು ಅನ್ನುವಂತಹದ್ದು, ಮತ್ತೆ ಅವರ ಹತ್ಯೆ ನಡೀತು ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಬಹಳ ಚರ್ಚೆ ಆಗಿತ್ತು. ಮತ್ತೆ ದೇಶಾದ್ಯಂತ ಬಿಜೆಪಿಯ ಹಿರಿಯ ನಾಯಕರನ್ನೇ ತರಾಟೆಗೆ ತೆಗೆದುಕೊಂಡಿದ್ರು. ಯಾಕಂತಂದ್ರೆ ಇಂಥವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೀರಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಮತ್ತೆ ವಿರೋಧ ಪಕ್ಷಗಳು ಕೂಡ ಇದನ್ನ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ರು. ಮತ್ತೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಿಜೆಪಿಗೆ ಇಂತಹ ಹೇಳಿಕೆಗಳು ಸಾಕಷ್ಟು ಹಿನ್ನಡೆಯನ್ನ ತರ್ತಿರ್ತಕ್ಕಂಥದ್ದು. ಈಗ ಮತ್ತೊಂದು ಹೇಳಿಕೆಯನ್ನ ಸಾಧ್ವಿ ಕೊಟ್ಟಿದ್ದಾರೆ. ಅದು ಮುಖ್ಯವಾಗಿ ಬಾಬ್ರಿ ಮಸೀದಿ ಕೆಡವಿದಂತಹ ವಿಚಾರವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಬಾಬ್ರಿ ಮಸೀದಿ ಕೆಡವಿದಂತದ್ದು ಮಹತ್ವವಾದಂತಹ ವಿಚಾರ. ಅದರಲ್ಲಿ ಮತ್ತೆ ರಾಮ ಮಂದಿರವನ್ನ ಕಟ್ತೀವಿ ಅನ್ನುವಂತಹದ್ದನ್ನು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಂತಹ ಹೇಳಿಕೆಗಳೇನಿದೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೂ ಕೂಡ ಸಾಕಷ್ಟು ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಈ ಬಾರಿಯ ಚುನಾವಣೆ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ಹಿಡಿಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ ವಿರೋಧ ಪಕ್ಷಗಳು ಕೂಡ ಹಿಂದುತ್ವದ ಅಜೆಂಡವನ್ನ ಇಟ್ಕೊಂಡೇ ಬಿಜೆಪಿ ಈ ಚುನಾವಣೆಯನ್ನ ಎದುರಿಸ್ತಾ ಇದೆ. ಮತ್ತೆ ಹಿಂದೂ ಮುಸ್ಲಿಂ ನಡುವೆ ಭಿನ್ನಾಭಿಪ್ರಾಯವನ್ನ ಸೃಷ್ಟಿ ಮಾಡಿಕೊಂಡು ಕೋಮು ಧ್ರುವೀಕರಣದ ಮೂಲಕ ಮತವನ್ನ ಪಡೀತಾ ಇದೆ ಅನ್ನುವಂತಹದನ್ನ ವಿರೋಧ ಪಕ್ಷಗಳು ಕೂಡ ಆರೋಪವನ್ನ ಮಾಡ್ತಿವೆ. ಈ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಸಾಧ್ವಿ ಇಂತಹ ಹೇಳಿಕೆಗಳನ್ನ ಕೊಡ್ತಿರ್ತಕ್ಕಂಥದ್ದು ಬಹಳಷ್ಟು ಖೇದ ಅಂತಾನೆ ಹೇಳ್ಬೋದು. ಹಾಗಾಗಿ ಇಂಥ ಹೇಳಿಕೆಗಳಿಗೆ ಅವರು ಕೂಡ ಕಡಿವಾಣ ಹಾಕ್ಬೇಕಾದಂತ ಅನಿವಾರ್ಯ ಇದೆ ಮಾಲ್ತೇಶ್. ಥ್ಯಾಂಕ್ ಯು ಹರೀಶ್.